Hello everyone, welcome to the world of English literature in Kannada. ಇವತ್ತು ನಾವು ನೋಡೋದಕ್ಕೆ ಹೋಗೋದು ಹನ್ಸ್ಡಾ ಸೋವೇಂದ್ರ ಶೇಖರ್ ಬರೆದಿರುವ ದ ಆದಿವಾಸಿ ವಿಲ್ ನಾಟ್ ಡ್ಯಾನ್ಸ್ ಎನ್ನುವ ಸ್ಟೋರಿ ಬಗ್ಗೆ. ಅದರ ಮುಂಚೆ ನಮಗೆ ಆಥರ್ ಬಗ್ಗೆ ನೋಡೋಣ. ಹನ್ಸ್ಡಾ ಸೋವೇಂದ್ರ ಶೇಖರ್ ಅವರು 16th ಏಪ್ರಿಲ್ 1983 ರಂದು ರಾಂಚಿ ಜಾರ್ಖಂಡಲ್ಲಿ ಹುಟ್ಟಿದರು. ಅವರು ಒಬ್ಬರು ಇಂಡಿಯನ್ ರೈಟರ್, ಮೆಡಿಕಲ್ ಡಾಕ್ಟರ್ ಮತ್ತು ಟ್ರಾನ್ಸ್ಲೇಟರ್. ಅವರು ಸಂತಾಳ್ ಆದಿವಾಸಿ ಕಮ್ಯುನಿಟಿಗೆ ಸೇರಿದವರು. ಅವರ ಬರವಣಿಗೆಗಳು ಮುಖ್ಯವಾಗಿ ಆದಿವಾಸಿ ಜನರ ಜೀವನ, ಸಂಸ್ಕೃತಿ, ಬಡತನ, ಡಿಸ್ಪ್ಲೇಸ್ಮೆಂಟ್, ಐಡೆಂಟಿಟಿ ಮತ್ತು ಸೋಷಿಯಲ್ ಇಂಜಸ್ಟಿಸ್ ಬಗ್ಗೆ ಇರುತ್ತವೆ. ಅವರ ಪ್ರಸಿದ್ಧ ಕೃತಿ ದ ಆದಿವಾಸಿ ವಿಲ್ ನಾಟ್ ಡ್ಯಾನ್ಸ್ ಇದು ಆದಿವಾಸಿ ಜನರ ಕಷ್ಟ, ನೋವು ಮತ್ತು ಅವರ ಹಕ್ಕುಗಳ ಬಗ್ಗೆ ಬಲವಾಗಿ ತಿಳಿಸುತ್ತದೆ. ಈಗ ಸ್ಟೋರಿಯಲ್ಲಿ ಹೋಗೋಣ. ದ ಆದಿವಾಸಿ ವಿಲ್ ನಾಟ್ ಡ್ಯಾನ್ಸ್ ಕಥೆಯು ಹನ್ಸ್ಡಾ ಸೋವೇಂದ್ರ ಶೇಖರ್ ಅವರು ಬರೆದ ತುಂಬ ಹೃದಯ ಸ್ಪರ್ಶಿ ಕತೆ. ಈ ಕತೆ ಸಂತಾಳ್ ಆದಿವಾಸಿ ಸಮುದಾಯದ ಜೀವನದಲ್ಲಿ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ ಇಂದ ಆದ ಕಷ್ಟಗಳನ್ನು ತೋರಿಸುತ್ತದೆ. ಕೋಲ್ ಮೈನ್ಸ್, ಸ್ಟೋನ್ ಕ್ವಾರೀಸ್ ಮತ್ತು ಥರ್ಮಲ್ ಪವರ್ ಪ್ಲಾಂಟ್ಗಳಿಂದ ಆದಿವಾಸಿಗಳು ತಮ್ಮ ಭೂಮಿ, ಮನೆ, ಜೀವನೋಪಾಯ ಮತ್ತು ಸಂಸ್ಕೃತಿ ಎಲ್ಲವನ್ನು ಕಳೆದುಕೊಳ್ಳುತ್ತಾರೆ. ಕಥೆಯ ಮೂಲಕ ನಿಜವಾದ ಡೆವಲಪ್ಮೆಂಟ್ ಅಂದರೆ ಜನರ ಜೀವವನ್ನು ಸುಧಾರಿಸುವ ಡೆವಲಪ್ಮೆಂಟ್ ಆಗಿರಬೇಕು, ಅವರನ್ನು ನಾಶ ಮಾಡುವ ಡೆವಲಪ್ಮೆಂಟ್ ಅಲ್ಲ ಎಂದು ಲೇಖಕ ಹೇಳುತ್ತಾರೆ. ಕಥೆಯ ಪ್ರೊಟಗೊನಿಸ್ಟ್ ಮಂಗಲ್ ಮುರ್ಮು ಒಬ್ಬ ವಯಸ್ಸಾದ ಸಂತಾಳ್ ಆದಿವಾಸಿ. ಅವನು ರೈತ, ಹಾಡುಗಾರ ಮತ್ತು ಟ್ರೆಡಿಷನಲ್ ಡ್ಯಾನ್ಸ್ ಟ್ರೂಪ್ನ ಲೀಡರ್. ಅವನು ಸಂತಾಳ್ ಸಂಸ್ಕೃತಿ, ಹಾಡು ಮತ್ತು ನೃತ್ಯವನ್ನು ತುಂಬ ಪ್ರೀತಿಸುತ್ತಾನೆ. ಅವರ ಸಂಸ್ಕೃತಿಯಲ್ಲಿ ಹಾಡು ಮತ್ತು ಡ್ಯಾನ್ಸ್ ಪವಿತ್ರವಾದ ಪಾರಂಪರಿಕ ಕಲೆ. ಸಂತಾಳ್ ಜನರು ಮೊದಲಿನಿಂದ ರೈತರು. ಅವರು ಶಾಂತಿಯಿಂದ ಜೀವನ ನಡೆಸುತ್ತಿದ್ದರು. ಒಂದು ದಿನ 4 ಜೋಲ್ಹಾ ಕುಟುಂಬಗಳು ಆಶ್ರಯ ಕೇಳಿದಾಗ ಸಂತಾಳ್ ಜನರು ಅವರಿಗೆ ಭೂಮಿ, ಮನೆ ಮತ್ತು ಕೆಲಸ ಕೊಟ್ಟು ಸಹಾಯ ಮಾಡುತ್ತಾರೆ. ಹಲವು ವರ್ಷಗಳ ನಂತರ ಜೋಲ್ಹಾ ಕುಟುಂಬಗಳು ಶ್ರೀಮಂತರಾಗಿ ಬ್ರಿಕ್ ಹೌಸಸ್ ಕಟ್ಟಿಕೊಳ್ಳುತ್ತಾರೆ. ಆದರೆ ಸಂತಾಳ್ ಜನರು ಇನ್ನೂ ಪೂರ್ ಮಡ್ ಹೌಸಸ್ನಲ್ಲಿ ವಾಸಿಸುತ್ತಾರೆ. ಹೀಗೆ ಸಂತಾಳ್ ಜನರು ತಮ್ಮ ಸ್ವಂತ ಭೂಮಿಯಲ್ಲಿಯೇ ಬಲಹೀನರಾಗುತ್ತಾರೆ. ನಂತರ ಕೋಲ್ ಮೈನಿಂಗ್ ಕಂಪನೀಸ್, ಸ್ಟೋನ್ ಮರ್ಚೆಂಟ್ಸ್ ಮತ್ತು ಥರ್ಮಲ್ ಪವರ್ ಪ್ರಾಜೆಕ್ಟ್ ಸಂತಾಳ್ ಜನರ ಫರ್ಟೈಲ್ ಫಾರ್ಮ್ಲ್ಯಾಂಡ್ ಅನ್ನು ಅಕ್ವೈರ್ ಮಾಡಿಕೊಳ್ಳುತ್ತಾರೆ. ಅವರ ಹೊಲ, ಕಾಡು ಮತ್ತು ಮನೆ ಎಲ್ಲವನ್ನು ಡೆವಲಪ್ಮೆಂಟ್ ಹೆಸರಲ್ಲಿ ತೆಗೆದುಕೊಳ್ಳಲಾಗುತ್ತದೆ. ಹಳ್ಳಿಯವರು ಪ್ರೊಟೆಸ್ಟ್ ಮಾಡಿದರೂ ಗವರ್ಮೆಂಟ್ ಅವರ ಮಾತನ್ನು ಕೇಳುವುದಿಲ್ಲ. ಕೆಲವು ಪೊಲಿಟಿಕಲ್ ಲೀಡರ್ಸ್ ಮತ್ತು ಒಬ್ಬ ಕ್ರಿಶ್ಚಿಯನ್ ಸಿಸ್ಟರ್ ಸಂತಾಳ್ ಜನರಿಗೆ ಸಪೋರ್ಟ್ ಮಾಡುತ್ತಾರೆ. ಆದರೆ ಪ್ರಾಜೆಕ್ಟ್ ನಿಲ್ಲಿಸಲು ಸಾಧ್ಯವಾಗುವುದಿಲ್ಲ. ಕ್ರಿಶ್ಚಿಯನ್ ಸಿಸ್ಟರ್ ಕೊಲೆಯಾದ ನಂತರ ನಿರಪರಾಧಿ ಸಂತಾಳ್ ಇವರನ್ನು ಸುಳ್ಳು ಆರೋಪದಲ್ಲಿ ಅರೆಸ್ಟ್ ಮಾಡುತ್ತಾರೆ. ಮೀಡಿಯಾ ಕೊಲೆಯ ಬಗ್ಗೆ ಮಾತ್ರ ರಿಪೋರ್ಟ್ ಮಾಡುತ್ತೆ. ಭೂಮಿ ಕಳೆದುಕೊಂಡ ಜನರ ಕಷ್ಟವನ್ನು ಗಮನಿಸುವುದಿಲ್ಲ. ಭೂಮಿ ಕಳೆದುಕೊಂಡ ನಂತರ ಸಂತಾಳ್ ಜನರ ಜೀವನೋಪಾಯವನ್ನು ಕಳೆದುಕೊಳ್ಳುತ್ತಾರೆ. ಕೆಲವರು ಬೇರೆ ಊರಿಗೆ ಕೆಲಸ ಹುಡುಕಲು ಹೋಗುತ್ತಾರೆ. ಇನ್ನು ಕೆಲವರು ಮೈನ್ಸಿಂದ ಸ್ವಲ್ಪ ಕೋಲ್ ತೆಗೆದುಕೊಂಡು ತಮ್ಮ ಕುಟುಂಬವನ್ನು ಬೆಳೆಸುತ್ತಾರೆ. ಅವರು ಇದು ನಮ್ಮ ಭೂಮಿಯಿಂದ ತೆಗೆದ ಸಂಪತ್ತು, ಅದರಲ್ಲಿ ಸ್ವಲ್ಪ ಭಾಗವನ್ನು ಮಾತ್ರ ಮರಳಿ ತೆಗೆದುಕೊಳ್ಳುತ್ತಿದ್ದೇವೆ ಎಂದು ಭಾವಿಸುತ್ತಾರೆ. ಮಂಗಲ್ ಮುರ್ಮು ತನ್ನ ಡ್ಯಾನ್ಸ್ ಟ್ರೂಪ್ ಜೊತೆ ಹಾಡು ಮತ್ತು ಡ್ಯಾನ್ಸ್ ಮಾಡುತ್ತಾನೆ. ಫೆಸ್ಟಿವಲ್ಸ್, ವೆಡ್ಡಿಂಗ್ಸ್ ಮತ್ತು ಗವರ್ಮೆಂಟ್ ಕಲ್ಚರಲ್ ಪ್ರೋಗ್ರಾಮ್ಸ್ ಅಲ್ಲಿ ಸಂತಾಳ್ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡುತ್ತಾರೆ. ಜನರು ಅವರ ಡ್ಯಾನ್ಸ್ ನೋಡಿ ಸಂತೋಷ ಪಡುತ್ತಾರೆ, ಆದರೆ ಅವರಿಗೆ ರೆಸ್ಪೆಕ್ಟ್ ಸಿಗುವುದಿಲ್ಲ. ಸರ್ಟಿಫಿಕೇಟ್ಸ್, ಶೀಲ್ಡ್ಸ್ ಮತ್ತು ಸ್ವಲ್ಪ ಹಣ ಸಿಗುತ್ತದೆ, ಆದರೆ ಅದರಿಂದ ಬದುಕು ಬದಲಾಗುವುದಿಲ್ಲ. ಮಂಗಲ್ ಮುರ್ಮು ಹೇಳುತ್ತಾನೆ, ನಮ್ಮ ಕಲೆ ನಮಗೆ ಯಶಸ್ಸು ಕೊಡಲಿಲ್ಲ, ಬದಲಿಗೆ ಡಿಸ್ಪ್ಲೇಸ್ಮೆಂಟ್, ಬಡತನ ಮತ್ತು ಟ್ಯೂಬರ್ಕ್ಲೋಸಿಸ್ ಕೊಟ್ಟಿದೆ. ಸಂತಾಳ್ ಜನರು ರಿಲಿಜಿಯಸ್ ಪ್ರೆಷರ್ ಕೂಡ ಎದುರಿಸುತ್ತಾರೆ. ಕ್ರಿಶ್ಚಿಯನ್ ಮಿಷನರೀಸ್ ಕ್ರಿಶ್ಚಿಯಾನಿಟಿಗೆ ಕನ್ವರ್ಟ್ ಆಗಲು ಹೇಳುತ್ತಾರೆ. ಕೆಲವು ಹಿಂದೂ ಗ್ರೂಪ್ಸ್ ಸರ್ನಾ ಫೇತ್ ಬಿಟ್ಟು ಬೇರೆ ಧರ್ಮಕ್ಕೆ ಬರಲು ಒತ್ತಾಯ ಮಾಡುತ್ತಾರೆ. ಸರ್ನಾ ಫೇತ್ ಅಂದರೆ ಅವ್ರದ್ದೊಂದು ಟ್ರೆಡಿಷನಲ್ ಫೇತ್.
ಇದರಿಂದ ಮಂಗಲ್ ಮುರ್ಮು ತಮ್ಮ ಸಂಸ್ಕೃತಿ, ಧರ್ಮ, ಐಡೆಂಟಿಟಿ ಮತ್ತು ರೂಟ್ಸ್ ಕಳೆದುಕೊಳ್ಳುತ್ತಿದ್ದೇವೆ ಎಂದು ದುಃಖಪಡುತ್ತಾನೆ. ಮೈನಿಂಗ್ ಪ್ರಾಜೆಕ್ಟ್ಸಿಂದ ಪರಿಸರ ಕೂಡ ತುಂಬ ಹಾಳಾಗುತ್ತದೆ. ಕೋಲ್ ಡಸ್ಟಿಂದ ಹಳ್ಳಿ ಪೂರ್ತಿಯಾಗಿ ಕಪ್ಪಾಗುತ್ತದೆ. ಮರಗಳು, ಮನೆಗಳು, ರಸ್ತೆಗಳು, ಮಕ್ಕಳು ಎಲ್ಲರೂ ಕಪ್ಪ ಕೋಲ್ ಡಸ್ಟಿನಿಂದ ಮುಚ್ಚಿಕೊಳ್ಳುತ್ತಾರೆ. ಹಳ್ಳಿಯ ಹಸಿರು ಪರಿಸರ ನಾಶವಾಗುತ್ತದೆ ಮತ್ತು ಜನರ ಆರೋಗ್ಯ ಕೂಡ ಕೇಡಾಗುತ್ತದೆ. ಮೀಡಿಯಾ ಮತ್ತು ಗೌರ್ಮೆಂಟ್ ಸಂತಾಲ್ ಜನರ ಕಷ್ಟವನ್ನು ಗಮನಿಸುವುದಿಲ್ಲ. ಪ್ರೆಸಿಡೆಂಟ್ ಥರ್ಮಲ್ ಪವರ್ ಪ್ಲಾಂಟ್ ಫೌಂಡೇಶನ್ಗೆ ಬಂದಾಗ ಎಲ್ಲ ರಿಪೋರ್ಟರ್ಸ್ ಅವರನ್ನು ಕವರ್ ಮಾಡುತ್ತಾರೆ. ಆದರೆ ಭೂಮಿ ಕಳೆದುಕೊಂಡ ಸಂತಾಲ್ ಜನರ ಕಷ್ಟದ ಬಗ್ಗೆ ಯಾರೂ ರಿಪೋರ್ಟ್ ಮಾಡುವುದಿಲ್ಲ. ಮಂಗಲ್ ಮುರ್ಮು ಹೇಳುತ್ತಾನೆ, ಪವರ್ ಪ್ಲಾಂಟ್ ಓನರ್ನ ಕುದುರೆಗಳು ಕೂಡ ಸಂತಾಲ್ ಜನರಿಗಿಂತ ಚೆನ್ನಾಗಿ ಬದುಕುತ್ತಿದ್ದಾರೆ. ಇದನ್ನು ನೋಡಿ ಅವನ ಮನಸ್ಸು ತುಂಬ ನೋವು ಅನುಭವಿಸುತ್ತದೆ. ಕೊನೆಗೆ ಪ್ರೆಸಿಡೆಂಟ್ ಮುಂದೆ ಕಲ್ಚರಲ್ ಪ್ರೋಗ್ರಾಮ್ ಇದ್ದಾಗ ಮಂಗಲ್ ಮುರ್ಮು ಡ್ಯಾನ್ಸ್ ಮಾಡಲು ನಿರಾಕರಿಸುತ್ತಾನೆ. ಅವನು ಧೈರ್ಯದಿಂದ ಹೇಳುತ್ತಾನೆ, ನಮ್ಮ ಮನೆ, ಭೂಮಿ ಮತ್ತು ಜೀವನೋಪಾಯ ಕಳೆದುಕೊಂಡ ಮೇಲೆ ನಾವು ಹೇಗೆ ಹಾಡಬೇಕು, ಹೇಗೆ ಡ್ಯಾನ್ಸ್ ಮಾಡಬೇಕು? ನಾವು ಆದಿವಾಸಿಗಳು ಡ್ಯಾನ್ಸ್ ಮಾಡುವುದಿಲ್ಲ. ದ ಆದಿವಾಸಿ ವಿಲ್ ನಾಟ್ ಡ್ಯಾನ್ಸ್. ಆದರೆ ಪೊಲೀಸ್ ಅವನ ಮಾತನ್ನು ಮುಗಿಸಲು ಬಿಡುವುದಿಲ್ಲ. ಅವನ ಬಾಯನ್ನು ಮುಚ್ಚಿ ಅವನನ್ನು ಮತ್ತು ಅವನ ಡ್ಯಾನ್ಸ್ ಟ್ರೂಪ್ ಮೆಂಬರ್ಸನ್ನು ತುಂಬ ಹೊಡೆಯುತ್ತಾರೆ. ಹೀಗೆ ಆದಿವಾಸಿ ಜನರ ಧ್ವನಿ ಮತ್ತೊಮ್ಮೆ ಬಲವಂತವಾಗಿ ನಿಲ್ಲಿಸಲಾಗುತ್ತದೆ. ಕಥೆಯ ಸಂದೇಶವೇನೆಂದರೆ, ಈ ಕತೆ ಹೇಳುವುದು ಡೆವಲಪ್ಮೆಂಟ್ ಅಂದರೆ ಫ್ಯಾಕ್ಟ್ರೀಸ್, ಮೈನ್ಸ್ ಮತ್ತು ಇಂಡಸ್ಟ್ರೀಸ್ ಮಾತ್ರ ಅಲ್ಲ. ನಿಜವಾದ ಡೆವಲಪ್ಮೆಂಟ್ ಅಂದರೆ ಜಾಸ್ತಿ ಜನರ ಭೂಮಿ, ಜೀವನ, ಸಂಸ್ಕೃತಿ, ಐಡೆಂಟಿಟಿ ಮತ್ತು ಮಾನವ ಗೌರವ ರಕ್ಷಿಸುವುದು. ಡೆವಲಪ್ಮೆಂಟ್ ಹೆಸರಲ್ಲಿ ಆದಿವಾಸಿ ಜನರನ್ನು ಮನೆ, ಭೂಮಿ ಮತ್ತು ಜೀವನದಿಂದ ದೂರ ಮಾಡಬಾರದು. ಹನ್ಸ್ಡಾ ಸೋವೇಂದ್ರ ಶೇಖರ್ ಈ ಕಥೆಯ ಮೂಲಕ ಸಂತಾಲ್ ಸಮುದಾಯದ ಧ್ವನಿಯನ್ನು ಜಗತ್ತಿಗೆ ಕೇಳಿಸುತ್ತಾರೆ ಮತ್ತು ಜಸ್ಟಿಸ್, ನ್ಯಾಯ, ಈಕ್ವಾಲಿಟಿ, ಸಮಾನತೆ, ರಿಹ್ಯಾಬಿಲಿಟೇಷನ್, ಪುನರ್ವಸತಿ ಮತ್ತು ಇಂಡಿಜಿನಸ್ ರೈಟ್ಸ್, ಮೊದನಿವಾಸಿಗಳ ಹಕ್ಕು ಅಥವಾ ಸ್ಥಳೀಯ ಹಕ್ಕುಗಳನ್ನು ಮಹತ್ವವನ್ನು ಬಲವಾಗಿ ತಿಳಿಸುತ್ತಾರೆ. ಆ್ಯಂಡ್ ಈ ಒಂದು ಟೈಟಲಿಂದ ನಮಗೆ ಏನು ಗೊತ್ತಾಗುತ್ತೆ ಅಂದರೆ, ದ ಆದಿವಾಸಿ ವಿಲ್ ನಾಟ್ ಡ್ಯಾನ್ಸ್ ಅಂದರೆ ಅವರು ಬರೀ ಡ್ಯಾನ್ಸ್ ಮಾಡಲ್ಲ ಅಂತಲ್ಲ, ಅವರು ಇನ್ಮೇಲೆ ಅವರು ಗೌರ್ಮೆಂಟ್ ಹೇಳಿದಾಗೆ ಮಾಡುವುದಿಲ್ಲ, ಏನಾದರೂ ಹೇಳಿದ್ರೆ ಅದನ್ನು ಮಾಡುವುದಿಲ್ಲ ಎಂದು ಕೂಡ ಅರ್ಥ ಇದೆ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಆ್ಯಂಡ್ ಹ್ಯಾವ್ ಎ ನೈಸ್ ಡೇ. ಟೇಕ್ ಕೇರ್. ಬಾಯ್ ಬಾಯ್.